Hello guys, welcome to BU Stories. I'm Melissa Pereira. Hey guys, are you looking for a perfect weekend getaway from Bangalore? Just a half day or one day trip? ಇನ್ನು ಲಾಂಗ್ ಡ್ರೈವ್ ಇಷ್ಟ ಇಲ್ಲ ಅಂದ್ರೆ ಲೇಪಾಕ್ಷಿ ಇಸ್ ದ ಬೆಸ್ಟ್ ಆಪ್ಷನ್ ಆಯ್ತಾ. ಬ್ಯಾಂಗ್ಳೂರಿಂದ ಜಸ್ಟ್ 120 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ದ ಬೆಸ್ಟ್ ಹ್ಯಾಕ್ ಏನ್ ಗೊತ್ತಾ, ಆಫ್ಟರ್ನೂನ್ ಅಲ್ಲೇ ಸ್ಟಾರ್ಟ್ ಮಾಡಿ 4 PM ಗೆ ರೀಚ್ ಆಗಿ ಆಯ್ತಾ. ಯು ವಿಲ್ ಗೆಟ್ ದ ಬೆಸ್ಟ್ ಸನ್ಸೆಟ್ ವ್ಯೂಸ್ ಅಂಡ್ ಪ್ಲೆಸೆಂಟ್ ವೆದರ್. ಸ್ಟೋನ್ಸ್ ರೀಪ್ಲೇಸ್ ಹೀಟ್ ಬಾರ್ಸ್ ಇನ್ ದ ಆಫ್ಟರ್ನೂನ್, ಸೊ ಈವ್ನಿಂಗ್ ವಿಸಿಟ್ ಪರ್ಫೆಕ್ಟ್ ಇರುತ್ತೆ. ಈ ವಿಡಿಯೋ ಕ್ಯಾಪ್ಚರ್ ಆಗಿತ್ತು ಆಲ್ಮೋಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್, ಬಟ್ ಹಿಯರ್ ಇಸ್ ದ ಬ್ಯೂಟಿಫುಲ್ ವಿಡಿಯೋ ಫಾರ್ ಯು ಗೈಸ್. ಯಾಕಂದ್ರೆ ತುಂಬಾ ಜನ ವಿಸಿಟ್ ಮಾಡ್ತೀರಾ, ಎಲ್ಲಿ ಹೋಗೋದಂತ ಗೊತ್ತಾಗಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ದೇರ್. ಯಾರೆಲ್ಲ ವಿಸಿಟ್ ಮಾಡಿದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಸೊ ನಿಮ್ಗೆ ಹೇಗ್ ಅನ್ಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಬಟ್ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಎಂಡ್ ತನಕ ನೋಡಿ, ಮತ್ತೆ ಹಿಟ್ ಮೈ subscribe button guys for more updates. Also Instagram ದಲ್ಲಿ ಫಾಲೋ ಮಾಡಿ, ಅಲ್ಲಿ ಕೂಡ ಬ್ಯೂಟಿಫುಲ್ ವಿಡಿಯೋ ನಿಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಿಗತ್ತೆ, ಫಾಲೋ ಮಾಡಿ. And finally we reach ಲೇಪಾಕ್ಷಿ here. Giant eagle from the Hindu epic Ramayana known as Jatayu. ಇದು ಹಿಸ್ಟ್ರಿ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕು. ಕಾರ್ ಪಾರ್ಕಿಂಗ್ ಗೆ ಅವ್ರು ಎಷ್ಟು ತಕೊಂಡ್ರು ಗೊತ್ತಾ, 80 ರೂಪೀಸ್ ತಕೊಂಡ್ರು ಗೊತ್ತಾ ಗೈಸ್. ಸೊ ಕ್ಯಾಶ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಶ್. ಸೊ UPI ಕೂಡ ಆಗುತ್ತೆ. ಸೊ ಎಲ್ಲಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಕ್ಯಾಶ್ ಕೂಡ ನಿಮ್ ಜೊತೆ ತಗೊಬನ್ನಿ ಆಯ್ತಾ. ಸೊ ಇಲ್ಲಿ ನಾನು ನನ್ನ ಹೇರ್ ಸ್ವಲ್ಪ ಸರಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಐ ಹ್ಯಾವ್ ಟು ಗೋ ಅಂಡ್ ಟೇಕ್ ಸಮ್ ಬ್ಯೂಟಿಫುಲ್ ಫೋಟೋಸ್ ರೈಟ್. ಅದು ಮುಂಚೆ ಇಟ್ಸ್ ಈವ್ನಿಂಗ್ ಟೈಮ್, ಮತ್ತೆ ತುಂಬಾ ಹಸಿವೆ ಆಗಿತ್ತು. ಸೊ ವಿ ಹ್ಯಾಡ್ ಸಮ್ ಬ್ಯೂಟಿಫುಲ್ ಸ್ನಾಕ್ಸ್ ಹಿಯರ್, ಅಲ್ಲೇ ಕೆಳಗಡೆ ಇದೆ. ಸೊ ಶುಗರ್ ಕೇನ್ ಜ್ಯೂಸ್ ಮತ್ತು ಫ್ರೆಂಚ್ ಫ್ರೈಸ್ ತಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಮತ್ತೆ ಸ್ವಲ್ಪ ಸ್ಟ್ರೆಂತ್ ಬೇಕಲ್ವಾ ನಡ್ಕೊಂಡು ಹೋಗ್ಲಿಕ್ಕೆ. ಸೊ ತುಂಬಾ ಸ್ಟೆಪ್ಸ್ ಗಳು ಇದೆ, ಸ್ಟಿಲ್ ಕನ್ಸ್ಟ್ರಕ್ಟ್ ಆ ಸೈಡ್ ಆಗ್ತಾ ಇದೆ. ಬಟ್ ಮೈ ಹಸ್ಬೆಂಡ್ ಇಸ್ ಕ್ಯಾಪ್ಚರಿಂಗ್ ಮೈ ವಿಡಿಯೋ ಗೈಸ್ ಅಂಡ್ ಐ ಟೋಲ್ಡ್ ಹಿಮ್ ಟು ಟೇಕ್ at 0.5 ಆಯ್ತಾ. ಸೊ ಕಮ್ ಲೆಟ್ಸ್ ಗೋ. ಬಟ್ ಏನ್ ಗೊತ್ತಾ, ಇಲ್ಲಿ ಮಂಗಗಳ ಕಾಟ ಸ್ವಲ್ಪ ಜಾಸ್ತಿ ಇದೆ. ಫೋನ್ ಜಾಗ್ರತೆ, ನಾನು ಸ್ವಲ್ಪ ವಿಡಿಯೋ ಮಾಡುವಾಗ ಜಾಗ್ರತೆಯಿಂದನೇ ಮಾಡ್ತಿದ್ದೀನಿ. ಯಾವಾಗ ಮಂಗ ಬರುತ್ತೆ ಆವಾಗ ಐ ಹ್ಯಾವ್ ಟು ಕೀಪ್ ಮೈ ಫೋನ್ ಇನ್ಸೈಡ್ ಮೈ ಪಾಕೆಟ್ ಆರ್. ಸೊ ಹೇಗಿದೆ ನೋಡಿ ಗೈಸ್, ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಫುಲ್ ಆಂಧ್ರ ಕಾಣುತ್ತೆ ಅನ್ಸುತ್ತೆ. ಸೊ ಇದು ಆಂಧ್ರ ಕರ್ನಾಟಕ ಬಾರ್ಡರ್ ಅಲ್ಲಿ ಇದೆ. ಸೊ ವಿ ಕ್ಯಾಪ್ಚರ್ಡ್ ಸಮ್ ಬ್ಯೂಟಿಫುಲ್ ಫೋಟೋಸ್ ಹಿಯರ್, ವಿ ಟುಕ್ ವಿಡಿಯೋಸ್. ಎಸ್, ಫಸ್ಟ್ ಕ್ವೆಶ್ಚನ್, ವೈ ಇಸ್ ದಿಸ್ ಪ್ಲೇಸ್ ಕಾಲ್ಡ್ ಲೇಪಾಕ್ಷಿ? ರಾಮಾಯಣ ಪ್ರಕಾರ ರಾವಣ ಸೀತಾನ ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಜಟಾಯು ಅವನ್ನ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಫೈಟ್ ಅಲ್ಲಿ ಜಟಾಯು ತುಂಬಾ ಇಂಜೂರ್ಡ್ ಆಗಿ ಇಲ್ಲಿ ಬಿದ್ದು ಹೋಗ್ತಾನೆ. ಆಗ ಲಾರ್ಡ್ ರಾಮ ಇಲ್ಲಿಗೆ ಬಂದು ಜಟಾಯುನ ನೋಡಿ ಲೇಪಾಕ್ಷಿ ಅಂತ ಹೇಳ್ತಾರೆ. ಅಂದ್ರೆ ಗೆಟ್ ಅಪ್ ಓ ಬರ್ಡ್ ಆರ್ ರೈಸ್ ಬರ್ಡ್ ಅಂತ ನಂಬಿಕೆ ಇದೆ. ಅಂಡ್ ದ್ಯಾಟ್ಸ್ ಹೌ ದಿಸ್ ಪ್ಲೇಸ್ ಗಾಟ್ ದ ನೇಮ್ ಲೇಪಾಕ್ಷಿ. ಹಿಸ್ಟ್ರಿ, ಮೈಥಾಲಜಿ ಅಂಡ್ ನೇಚರ್ ಎಲ್ಲ ಒಂದೇ ಪ್ಲೇಸ್ ಅಲ್ಲಿ ಸಿಗೋದು ರಿಯಲಿ ಅಮೇಝಿಂಗ್. ಬನ್ನಿ ಈಗ ಲೇಪಾಕ್ಷಿ ಟೆಂಪಲ್ ನ ಎಕ್ಸ್ಪ್ಲೋರ್ ಮಾಡೋಣ. ಒಂದ್ ಟಿಪ್ ಹೇಳ್ತೀನಿ, ನೀವು ಆಲ್ರೆಡಿ ಲೇಪಾಕ್ಷಿ ಒಳಗಡೆ ಇದ್ದೀರಾ, ನಿಮ್ ವೆಹಿಕಲ್ ಪಾರ್ಕಿಂಗ್ ನೀವು ಆಲ್ರೆಡಿ ಮಾಡಿದೀರಾ, ನಿಮ್ಗೆ ಮತ್ತೆ ಟೆಂಪಲ್ ವಿಸಿಟ್ ಮಾಡ್ಬೇಕಾದ್ರೆ ನೀವು ಹೊರಗಡೆ ಹೋಗೋದು ಅವಶ್ಯಕತೆ ಇಲ್ಲ. ಬ್ಯಾಕ್ ಗೇಟ್ ಇಂದ 500 ಮೀಟರ್ಸ್ ಇದೆ ಟೆಂಪಲ್ಗೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಹಾಗೆ ಹೋಗಿದ್ರೆ ನಿಮ್ಗೆ ಈಸಿ ಆಗುತ್ತೆ. And here we are, the beautiful Veerabhadra temple of Lepakshi. This temple was built in the 16th century during the Vijayanagara Empire by two brothers, Virupanna and Veeranna, and it's dedicated to Lord Veerabhadra, a fierce form of Lord Shiva. Thing notice ಮಾಡಬೇಕಂದ್ರೆ the architecture, every pillar, every carving, every sculpture has so much detailing. Honestly, imagine creating all this without modern technology. Simply mind-blowing. One of the biggest highlights here is the famous hanging pillar. Believe it or not, this pillar doesn't completely touch the ground. Even today, engineers and architects are fascinated by how it was built. Many visitors even try sliding a cloth underneath it to see the tiny gap. Another thing you shouldn't miss is the beautiful ceiling paintings. These colorful murals are hundreds of years old and are considered some of the finest examples of Vijayanagara art. Just look up. Every painting tells a different story from Hindu mythology. What I loved the most was the peaceful atmosphere. Even though many tourists visit, the temple still feels calm and divine. If you are planning a trip, early morning or late evening is definitely the best time to visit. Morning gives you cooler weather and fewer crowds, while evening is absolutely magical. As the sun starts to set,
The golden lights fall on the ancient stone carvings, making the entire temple look even more beautiful. Perfect time for photography, videos, and simply enjoying the peaceful vibe. And if you step outside, you will find the giant monolithic Nandi statue carved from a single granite rock. It is one of the largest Nandi statues in India and faces the temple, making it another must visit spot. If you are looking for a quick weekend getaway from Bangalore that has history, mythology, architecture, and beautiful views, Lepakshi should definitely be on your bucket list. ಒನ್ ಡೇ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು. ವಾವ್, ಈವ್ನಿಂಗ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿತ್ತು. ನಮ್ಮದು ಜಟಾಯು ಇಲ್ಲಿಂದ ಹಿಂಗೆ ಕಾಣ್ತಿದೆಯಲ್ಲ, ಮತ್ತು ಇದು ವೀರಭದ್ರ ಬ್ಯಾಕ್ ಸೈಡ್ ಟೆಂಪಲ್. ಸೊ ಒನ್ ಡೇ ಟ್ರಿಪ್ ಫ್ರಮ್ ಬ್ಯಾಂಗ್ಳೂರ್ ಟು ಲೇಪಾಕ್ಷಿ ಟೆಂಪಲ್ ಇಸ್ ದ ಮಸ್ಟ್ ಆ್ಯಂಡ್ ವಿಸಿಟ್. ಜಸ್ಟ್ 1.5 hour ಫ್ರಮ್ ಬ್ಯಾಂಗ್ಳೂರ್, 2 hours. ಆಲ್ಮೋಸ್ಟ್ 2 hours, ಟ್ರಾಫಿಕ್ ಇಲ್ಲ ಆದರೆ. ಸೊ ಯು ಕ್ಯಾನ್ ರೀಚ್ ಬೈ 1 hour, ನೋ 2 hours, ಓಕೆ, 2 hours. ಗೈಸ್, ಆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಫುಲ್ ಟೈಮ್ ವ್ಲಾಗ್ಸ್ ಆ್ಯಂಡ್ ಮತ್ತೆ ಬ್ಯೂಟಿಫುಲ್ ವ್ಲಾಗ್ಸ್ ನಿಮ್ಮ ಮುಂದೆ ಬರ್ತಾ ಇರತ್ತೆ. ನೋಡಿ ಎಂಜಾಯ್ ಮಾಡ್ತಾ ಇರಿ, ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಿಲ್ ಅಂಡ್ ಟಾಡಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಡಾ.